ಜೈ ಹಿಂದ್. RRBಯಲ್ಲಿ 6565 ಹುದ್ದೆಗಳನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ ಇದೇ 30ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಡೇಟು ಜುಲೈ 29. ಡೇಟ್ ನೆನ್ಪಿಟ್ಕೊಳ್ಳಿ. ಜೂನ್ 30ಕ್ಕೆ ಸ್ಟಾರ್ಟ್ ಆಗಿ ಜುಲೈ 29ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಆಗ್ತಾ ಇದೆ. ಈ ಡೇಟ್ ಒಳಗಡೆ ಅಪ್ಲೈ ಮಾಡಿ. ಇದು ಟೆಕ್ನಿಷಿಯನ್ ಹುದ್ದೆಗಳಾಗಿವೆ. ಈ ಹುದ್ದೆಗಳನ್ನ 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3. ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳಿಗೆ 6242 ವೇಕೆನ್ಸಿನ ಬಿಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ 323, ಟೋಟಲ್ 6565 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದು ಒಳ್ಳೆ ಅವಕಾಶ. ಯಾರ್ದೆಲ್ಲ 10th ಪಾಸ್ ಆಗಿದೆ, ಅದ್ರ ಜೊತೆಗೆ ITI ಆಗಿದೆ, ಡಿಪ್ಲೊಮಾ ಆಗಿದೆ ಅಂತ ಕ್ಯಾಂಡಿಡೇಟ್ಗಳು ಜಾಬ್ ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು. ಹಾಗಾಗಿ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅವರು ಬೇಗ ಅಪ್ಲೈ ಮಾಡಿ ತಯಾರಿನ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ RRB ಟೆಕ್ನಿಷಿಯನ್ ಹುದ್ದೆಗಳ ಪ್ರತಿಯೊಂದು ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಸ್ಯಾಲರಿ ಹೇಗಿರುತ್ತೆ, ಏಜ್ ಕ್ರಿಟೇರಿಯಾ ಏನು, ಜಾಬ್ ಲೊಕೇಶನ್ ಎಲ್ಲೆಲ್ಲಿರುತ್ತೆ, ಟೆಕ್ನಿಷಿಯನ್ ವರ್ಕ್ ಯಾವ ತರ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಬ್ ಪ್ರೊಫೈಲ್ ಬಗ್ಗೆ ಹೇಳೋದಕ್ಕಿಂತ ಮೊದಲು ಟೆಕ್ನಿಷಿಯನ್ ಹುದ್ದೆಗಳು ಹೇಗಿರುತ್ತೆ, ಮತ್ತೆ ಟೆಕ್ನಿಷಿಯನ್ ಹುದ್ದೆಗಳ ಕೆಲಸ ಏನು, ಎಲ್ಲೆಲ್ಲಿ ಡಿಪ್ಲೊಯ್ಮೆಂಟ್ ಮಾಡ್ತಾರೆ, ಟ್ರೈನಿಂಗ್ ಎಲ್ಲ ಯಾವ ತರ ಇರುತ್ತೆ, ಟೈಮಿಂಗ್ ಅವರ್ಸ್ ಏನು, ಇದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಜಾಬ್ ಪ್ರೊಫೈಲ್ ಬಗ್ಗೆ ಹೇಳ್ತೀನಿ. ಟೆಕ್ನಿಷಿಯನ್ ಗ್ರೇಡ್ 1 ಗ್ರೇಡ್ 3 ಕೆಲಸ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಟೆಕ್ನಿಷಿಯನ್ ಅಂದ್ರೆ ಸಿಗ್ನಲ್ ವರ್ಕ್ ಇರುತ್ತೆ ಅಂತ. ಇವ್ರ ಕೆಲಸ ಏನಂದ್ರೆ ರೈಲ್ವೆಲಿ ಸಿಗ್ನಲ್ ನ ನಿರ್ವಹಣೆ ಮಾಡೋದು, ಸಿಗ್ನಲ್ ಏನಾದ್ರು ಫೇಲ್ಯೂರ್ ಆದ್ರೆ ಸರಿ ಮಾಡೋದು, ಇಂಟರ್ಲಾಕ್ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಮಾಡೋದು, ಕಮ್ಯುನಿಕೇಶನ್ ಮತ್ತೆ ಸೇಫ್ಟಿ ಸಿಸ್ಟಮ್ ನ ಪರಿಶೀಲನೆ ಮಾಡೋದು. ಓವರ್ ಆಲ್ ಹೇಳ್ಬೇಕಂದ್ರೆ ಟ್ರೈನ್ಗಳ ಸುರಕ್ಷಿತ ಸಂಚಾರಕ್ಕೆ ಈಸಿ ಮಾಡ್ಕೊಡೋದೆ ಈ ಟೆಕ್ನಿಷಿಯನ್ ಹುದ್ದೆಗಳ ಉದ್ದೇಶ ಆಗಿರುತ್ತೆ. ಟ್ರೈನಿಂಗ್ ನಿಮ್ಗೆ 3 ರಿಂದ 6 ತಿಂಗಳು ಇರುತ್ತೆ. ರೈಲ್ವೆ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಟ್ರೈನಿಂಗ್ ನ ಕೊಡ್ತಾರೆ. ಅದರಲ್ಲಿ ಬರೀ ಸಿಗ್ನಲ್ಗಳ ಬಗ್ಗೆನೇ ಇರುತ್ತೆ. ಸಿಗ್ನಲ್ ಇಕ್ವಿಪ್ಮೆಂಟ್ಗಳು, ಸಿಗ್ನಲ್ ಕೊಡೋದು ಹೇಗೆ, ಸಿಗ್ನಲ್ಗಳೆಲ್ಲ ಕೆಟ್ಟೋದ್ರೆ ಯಾವ ರೀತಿ ರಿಪೇರ್ ಮಾಡಬೇಕು, ಸೇಫ್ಟಿ ರೂಲ್ಸು, ಫೀಲ್ಡ್ ಟ್ರೈನಿಂಗು, ಥಿಯರೀಸು, ನೈಟ್ ಡ್ಯೂಟಿ ಹ್ಯಾಂಡ್ಲಿಂಗು ಪ್ರತಿಯೊಂದು ಟ್ರೈನಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವರ್ಕ್ ಟೈಮ್ ಬಂದು ನಿಮಗೆ 8 ಅವರ್ಸ್ ಶಿಫ್ಟ್ ಆಗಿರುತ್ತೆ. ಕೆಲವೊಮ್ಮೆ ಡೇನು ಇರುತ್ತೆ, ಕೆಲವೊಮ್ಮೆ ನೈಟು ಇರುತ್ತೆ. ಎಮರ್ಜೆನ್ಸಿ ಬ್ರೇಕ್ ಡೌನ್ ಬಂದ್ರೆ ಎಕ್ಸ್ಟ್ರಾ ಡ್ಯೂಟಿನೂ ಕೂಡ ಮಾಡಬೇಕಾಗುತ್ತೆ. ಇದಿಷ್ಟು ಆಯ್ತು RRB ಕೆಲಸ ಹೇಗಿರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ ಅಂತ. ಇವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಪೋಸ್ಟ್ ನೇಮು ಸಿಗ್ನಲ್ ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3. ಟೋಟಲ್ ವೇಕೆನ್ಸಿ 6565. ಗ್ರೇಡ್ 1ಗೆ 323 ವೇಕೆನ್ಸಿ, ಗ್ರೇಡ್ 3ಗೆ 6242 ವೇಕೆನ್ಸಿನ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ 30 ಜೂನ್ಗೆ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮೋಡಲ್ಲಿ ಅಪ್ಲೈನ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 29 ಜುಲೈ 2026 ರಾತ್ರಿ 11 ಗಂಟೆ ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ. ಡೇಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದ್ರೆ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 18 ರಿಂದ 33 ವರ್ಷ ಏಜ್ ಆಗಿರಬೇಕು. ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ 18 ರಿಂದ 30 ವರ್ಷ ಏಜ್ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಶನ್ನು 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ITI ಆಗಿರಬೇಕು. ಇಲ್ಲಿ ಕರೆದಿರುವಂಥ ಜಾಬ್ ರಿಲೇಟೆಡ್ ITI ಕೋರ್ಸ್ಗಳನ್ನ ಮಾಡಿರೋರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ITI ಜೊತೆಗೆ ಡಿಪ್ಲೊಮಾ ಡಿಗ್ರಿ ಯಾರ್ದಾಗಿದೆ ಅವರು ಕೂಡ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಅಪ್ಲೈನ ಮಾಡಬಹುದಾಗಿದೆ. ಯಾವ ಜಾಬ್ಗೆ ಕರೆದಿದ್ದಾರೆ ಆ ಜಾಬ್ ರಿಲೇಟೆಡ್ ಡಿಪ್ಲೊಮಾ ಕೋರ್ಸ್ನ ಮಾಡಿರಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ, ಫಸ್ಟು CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ಫೈನಲ್ ಮೆರಿಟ್ನ ಬಿಡ್ತಾರೆ. ಪೇ ಲೆವೆಲ್ ನೋಡೋದಾದರೆ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅವರಿಗೆ ಲೆವೆಲ್ 5ನಲ್ಲಿ ಪೇ ಕೊಡ್ತಾರೆ. ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ ಲೆವೆಲ್ 2ನಲ್ಲಿ ಪೇ ಸಿಗುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅವರಿಗೆ 29,200 ಇರುತ್ತೆ. ಇದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 19,900 ಸ್ಯಾಲ್ರಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಆ್ಯಡ್ ಆಗುತ್ತೆ. ಇದ್ರ ಜೊತೆಗೆ DA, HRA, TA, ಮೆಡಿಕಲ್ ಬೆನಿಫಿಟ್ಸು ಮತ್ತು
ಬೇರೆ ಬೇರೆ ರೈಲ್ವೆ ಅಲೌನ್ಸಸ್ ಎಲ್ಲ ಇದರಲ್ಲಿ ಆ್ಯಡ್ ಆಗುತ್ತೆ. ಜಾಬ್ ಲೊಕೇಶನ್ ಆಲ್ ಇಂಡಿಯಾ ಇರುತ್ತೆ, ಎಲ್ಲಿ ಡ್ಯೂಟಿ ಆಗ್ತಾರೆ ಅಲ್ಲಿ ಡ್ಯೂಟಿ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ನ rrbapply.gov.in ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗ್ತಾ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ವೇಕೆನ್ಸಿ ಟೋಟಲ್ 6565ರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 323 ವೇಕೆನ್ಸಿ, ಟೆಕ್ನಿಷಿಯನ್ ಗ್ರೇಡ್ 3 6242 ವೇಕೆನ್ಸಿನ ಬಿಟ್ಟಿದ್ದಾರೆ. ಸೌತ್ ರೈಲ್ವೆ ಚೆನ್ನೈಯಲ್ಲಿ ಬರುತ್ತೆ, 785 ವೇಕೆನ್ಸಿ ಬಿಟ್ಟಿದ್ದಾರೆ. ಅದಾದಮೇಲೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಹೈದರಾಬಾದಲ್ಲಿ ಬರುತ್ತೆ, ಇದು 368 ವೇಕೆನ್ಸಿ, ಇಲ್ಲೂ ಕೂಡ ಅಪ್ಲೈ ಮಾಡಬಹುದು. ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ, ಇಲ್ಲಿ 240 ವೇಕೆನ್ಸಿ ಇದೆ. ಈ ಲಿಸ್ಟಲ್ಲಿ ಇದು ಮಿಸ್ ಆಗಿದೆ, ಇದನ್ನು ನೋಟ್ ಮಾಡ್ಕೊಳ್ಳಿ. 240 ವೇಕೆನ್ಸಿ ಹುಬ್ಳಿಯಲ್ಲಿ. ಯಾರ್ಯಾರು RRB ಟೆಕ್ನಿಷಿಯನ್ ಗ್ರೇಡ್ 1 ಗ್ರೇಡ್ 3 ಹುದ್ದೆಗೆ ಅಪ್ಲೈನ ಮಾಡಬಹುದು ಅಂತ ತಿಳ್ಕೊಳ್ಳೋಣ. 10th ಪಾಸ್ ಆಗಿರೋರು, ಅದರ ಜೊತೆಗೆ ITI ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಜಾಬಲ್ಲಿ ಕೇಳಿರುವಂಥ ರಿಲೇಟೆಡ್ ಟ್ರೇಡ್ನಲ್ಲಿ ಪಾಸ್ ಆಗಿರಬೇಕು. ಅದರ ಜೊತೆಗೆ NCVT SCVT ರೆಕಗ್ನೈಸ್ ಆಗಿರಬೇಕು. NCVT SCVT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಅಂತ, SCVT ಅಂದರೆ ಸ್ಟೇಟ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗು. ಈ ಬೋರ್ಡಿಂದ ರೆಕಗ್ನೈಸ್ ಆಗಿರೋಂಥ ಇನ್ಸ್ಟಿಟ್ಯೂಟಲ್ಲಿ ITI ಪಾಸ್ ಆಗಿರಬೇಕು. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಇದೆರಡು ತುಂಬ ಇಂಪಾರ್ಟೆಂಟು. NCVT SCVT. ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗೆ ಡಿಪ್ಲೊಮಾ ಅಥವಾ ಡಿಗ್ರಿಯಲ್ಲಿ ಇಲ್ಲಿ ಕೇಳಿರುವಂಥ ಹುದ್ದೆಗಳ ರಿಲೇಟೆಡ್ ಕೋರ್ಸ್ಗಳನ್ನ ನೀವು ಮಾಡಿದರೆ ಈ ಟೆಕ್ನಿಷಿಯನ್ ಕೋರ್ಸ್ಗೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗೆ ಅಪ್ಲೈನ ಮಾಡಬಹುದಾಗಿದೆ. ಈಗ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು rrbapply.gov.in ಈ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿ. ನೆಕ್ಸ್ಟ್ ಅದರಲ್ಲಿ RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2026 ಅಂತ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೇಮು, ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ಡೀಟೇಲ್ಸ್ ಇದನ್ನೆಲ್ಲ ಕೇಳುತ್ತೆ. ಇದನ್ನೆಲ್ಲ ಹಾಕಬೇಕು. ಪರ್ಸನಲ್ ಡೀಟೇಲ್ಸು, ಎಜುಕೇಷನಲ್ ಕ್ವಾಲಿಫಿಕೇಷನ್, ಕ್ಯಾಟಗಿರಿ, ಕಮ್ಯುನಿಕೇಷನ್ ಡೀಟೇಲ್ಸು, ಫೋನ್ ನಂಬರ್, ಇಮೇಲು ಇದನ್ನೆಲ್ಲ ಕ್ಲಿಯರ್ ಆಗಿ ಹಾಕಬೇಕಾಗುತ್ತೆ. ಅದಾದಮೇಲೆ ಫೋಟೋ, ಸಿಗ್ನೇಚರು ಮತ್ತು ಅವರೇನೇನು ಡಾಕ್ಯುಮೆಂಟ್ಸ್ನ ಕೇಳಿದರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಯಾವ ಹುದ್ದೆಗೆ ಅಪ್ಲೈನ ಮಾಡಬೇಕು ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಮತ್ತು ಪೇಮೆಂಟ್ ಬರುತ್ತೆ. ಆನ್ಲೈನಲ್ಲಿ ಪೇಮೆಂಟ್ನ ನೀವು ಅಲ್ಲೇ ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಮೂಲಕ, ಡೆಬಿಟ್ ಕಾರ್ಡು ಇದರ ಮೂಲಕ ಪೇಮೆಂಟ್ನ ಮಾಡಬೇಕಾಗುತ್ತೆ. ಮತ್ತು ಎಲ್ಲದನ್ನು ರಿವ್ಯೂ ಮಾಡಿಕೊಂಡು ಸಬ್ಮಿಟ್ನ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಬೋದು. ಅಪ್ಲಿಕೇಶನ್ ಫೀಸು ಜನರಲ್ಲು, OBC, EWS ಅವರಿಗೆ 500 ರೂಪಾಯಿ ಇರುತ್ತೆ. SC ST PWBD ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಗಾಯ್ಸ್, ಇದಿಷ್ಟು ಇವತ್ತಿನ RRB ಟೆಕ್ನಿಕಲ್ ಗ್ರೇಡ್ 1 ಗ್ರೇಡ್ 3 ಹುದ್ದೆಗಳ ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಇನ್ಫಾರ್ಮೇಷನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.